ಆಂತರಿಕವಲ್ಲ, ನನ್ನ ಹೃದಯದ ಪ್ರತಿ ಒಂದು ಕಣನು ಕೂಡ ಬಿಜೆಪಿನೇ. ನನ್ನ ಸಹಾಯ ತನಕ ಬಿಜೆಪಿ ಬಿಡೋ ಪ್ರಶ್ನೆ ಇಲ್ಲ. ನನಗೆ ಅನೇಕರು ಕರೆದ್ರು ಕಾಂಗ್ರೆಸ್ಸಿಗೆ ಬರ್ರಿ ಅಂತ, ಸಮಾಜವಾದಿ ಪಾರ್ಟಿ ಬರ್ರಿ ಅಂತ ಕರೆದ್ರು. ನಾನು ಪ್ರಾಣ ಕೊಟ್ಟರು ಕೂಡ ಈ ಪಾರ್ಟಿನಲ್ಲೇ ಇರ್ತೀನ. ಈ ಪಾರ್ಟಿ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲ್ಲ, ಬೇರೆ ಪಕ್ಷಕ್ಕೆ ಹೋಗಲ್ಲ. ಇಲ್ಲೇ ಸರಿ ಆಗಬೇಕು ಅಂತ ಏನು ಸಿದ್ಧಾಂತ ಹೋರಾಟ ಮಾಡ್ತಿದ್ದೀನಿ. ಇದರಲ್ಲಿ ಯಶಸ್ವಿ ಆಗ್ತೀನಿ, ನಂಬಿಕೆ ನನಗಿದೆ. ಕೊಟ್ಟ ಮಾತಿನ ಅಂತ ಒಂದು ಶಬ್ದ ಬರ್ತದೆ. ಸಿದ್ದರಾಮಯ್ಯನವ್ರನ್ನ ನೀವು ಇಷ್ಟು ರಾಜಕೀಯ ಜೀವನ ಕೊಟ್ಟ ಮಾತನ್ನ ಸಿದ್ದರಾಮಯ್ಯನವರು ಉಳಿಸ್ಕೋತಾರ ಈ ವಿಚಾರದಲ್ಲಿ, ಈ ಅಧಿಕಾರ ಒಂದು ನೋಡ್ರಿ, ಭರವಸೆ ಕೊಡೋದ್ರಲ್ಲಿ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ. ಉದಾಹರಣೆಗೆ ಹಿಂದುಳಿದವರಿಗೆ, ದಲಿತರಿಗೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪರಿಸ್ಥಿತಿ ಏನಾಯಿತು? 163 ಕೋಟಿ ನೀರಿಗೋಯ್ತು. ಎಂಥ ಪರಿಸ್ಥಿತಿ! ಮುಖ್ಯಮಂತ್ರಿ ಸ್ಥಾನ ಬೇಕಾದ್ರೆ ಬಿಡ್ತೀನಿ ನಾನು, ಇದನ್ನು ಜಾರಿ ತರ್ತೀನಿ. ಯಾಕೆ ಮಾಡಲಿಲ್ಲ? ಭರವಸೆ ಕೊಡೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ನಂಬರ್ 1. ಎರಡನೇ ತೊಂದರೆ, ಈಗ 420 ಕೋಟಿ, ಅದ್ರ ಪರಿಸ್ಥಿತಿ ಏನು? ಎಲ್ಲರೂ ಮೂಗಿಗೂ ತುಪ್ಪ, ಹಿಂದುಳಿದವ್ರಿಗೂ ತುಪ್ಪ, ದಲಿತರಿಗೂ ತುಪ್ಪ, ಮುಸಲ್ಮಾನರಿಗೆ ಮಾತ್ರ ಜೇನುತುಪ್ಪ. ಇದು ಸಿದ್ದರಾಮಯ್ಯನವ್ರು ಮಾಡ್ತಿರೋಂಥ ಆಟ. ಇದು ಭಾಳ ದಿನ ನಡೆಯಲ್ಲ. ಮೊನ್ನೆ ತನಕ ಏನಿತ್ತು, ನಾನೇ ಮುಖ್ಯಮಂತ್ರಿ 5 ವರ್ಷ, ನಾನೇ ಮುಖ್ಯಮಂತ್ರಿ. ಈಗೇನು ಹೇಳ್ತಿದ್ದಾರೆ? ಹೈಕಮಾಂಡ್ ಏನು ಹೇಳ್ತಾರೋ ಅದು ಕೇಳ್ತೀವಿ. ಅದೇ ಕೇಳ್ತಿರ್ಲಿಲ್ಲ ಅವತ್ತು ನೀವು? ಹೈಕಮಾಂಡ್ ಲೆಕ್ಕಕ್ಕೆ ಇರಲಿಲ್ಲ ಅವತ್ತು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ಸೋ BJPನೋ JDSೋ ಇನ್ನೊಂದು, ಹೈಕಮಾಂಡ್ ಕೂಡ ಬಿಗಿ ಆಗಬೇಕು. ಬಿಗಿ ಆಗಿ ಇವತ್ತು ಎಲ್ಲ ಕಡೆ, ಬಿಹಾರ ಉದಾಹರಣೆ, ಚುನಾವಣೆ ಆಯಿತು. ಎಷ್ಟು ಮಟ್ಟ ಹೈಕಮಾಂಡ್ ಬಿಗಿಯಾಗಿ ಅಷ್ಟೊಂದು ಸೀಟ್ ತೊಗೊಂಡ್ರು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ ನೆಗೆದು ಬಿದ್ದೋಗುತ್ತೆ ಯಾವುದೇ ಚುನಾವಣೆ. ಅದು ಇದೇ ಪರಿಸ್ಥಿತಿ ಕಾಂಗ್ರೆಸ್ ಆಡಳಿತ ನಡೆಸಿದ್ರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜನ ಅಭಿವೃದ್ಧಿ ಆಗಬೇಕು ಅಂತ ಇಷ್ಟಪಡ್ತಾರೆ, ಜನ ಸಿದ್ಧಾಂತ ಆಗಬೇಕು ಅಂತ ಇಷ್ಟಪಡ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತೀನಿ ಅಭಿವೃದ್ಧಿ ಮಾಡಿ, BJPಯವ್ರಿಗೆ ಹೇಳ್ತೀನಿ ಸಿದ್ಧಾಂತದೊಂದು.